ಸರಿ, ಪ್ರಾಕ್ಟೀಸ್ ಮಾಡೋಣ ಇನ್ನೊಂದ್ಸಲ ನೋಡ್ಕೊ. ಸೊ ದ ಬೇಸಿಕ್ ಥಿಂಗ್ ಈಸ್ ಫಸ್ಟ್ ಯು ಹ್ಯಾವ್ ಟು ಕೌಂಟ್ ದ ಬೀಟ್ಸ್ ಟು ಟೆಂಪೋ. ಓಕೆ, ಅದಾದಮೇಲೆ ಆ ಟೆಂಪೋನಲ್ಲಿ ಆ ಬೀಟಲ್ಲಿ ಒಂದು ಬೀಟ್ ಒಳಗಡೆ ಎಷ್ಟು ಸ್ವರ ಇದೆ ಅಂತ ನೋಡಬೇಕು. ಫಸ್ಟ್ ಲೇಮನ್ ಟರ್ಮಲ್ಲಿ ಸಸ್ಸನು ಸೆಕೆಂಡ್ರಿ, ಸ್ವರ ಗೊತ್ತೇ ಇಲ್ಲ ನಿನಗೆ. ಫಸ್ಟ್ ಓಕೆ, ಇಷ್ಟು ಗೊತ್ತು ನನಗೆ. ಹಾಡು ಕೇಳಿದ ತಕ್ಷಣ ಈಗೇನು ಮಾಡಬೇಕು, ಅದಕ್ಕೆ ಸ್ವರ ಹಾಕಬೇಕು. ಹೆಂಗೆ ಸ್ವರ ಹಾಕೋದು? ಸ ಸ ಸ ಸ ಸಾರಿ ಸ ನೀ ಧ ನೀ. ರಾಗ ನಿಂಗೆ ಗೊತ್ತು, ಇವಾಗ ಆಲ್ರೆಡಿ ಸಾರೆ ಜೈನ್ ಸಚ್ಚ ಪ್ರಾಕ್ಟೀಸ್ ಮಾಡಿದ್ದೀವಿ ಇದೇ ಕಾಪಿ ರಾಗದಲ್ಲಿ. ಈಗ ಒಂದು ಐಡಿಯಾ ಬರುತ್ತೆ ಕೇಳಿದ್ರೆ. ಟ ಓ ಸ ಟ ನೋಡು. ಓ, ಸ್ವರ ಏನೀಗ ಅದಕ್ಕೆ ಇದೇನು ಸೌಂಡ್ ಮ್ಯಾಚ್ ಆಗ್ತಿದೆ. ಸ್ವರ ಏನು? ಓಕೆ, ನೆಕ್ಸ್ಟ್ ಮುಂದಕ್ಕೆ ಹೈ ಹೋಗ್ತಾ ಇದೆ. ಓಕೆನಾ? ಆ ಟೈಮಿಂಗಲ್ಲಿ ಅದರೊಳಗಡೆ ಅಷ್ಟು ಸ್ವರಗಳು ನುಡ್ಸ್ಕೊಂಬಂದ್ಬಿಟ್ರೆ ಕ್ಲೀನಾಗಿ ಕೇಳಿಸುತ್ತೆ. ಓಕೆನಾ? ಇಷ್ಟೇ, ಇಷ್ಟು ಈಸಿ ಇದೆ ಮ್ಯೂಸಿಕ್. ಬಟ್ ಯು ಹ್ಯಾವ್ ಟು ಲುಕ್ ಇನ್ ಲೇಯರ್ಸ್. ವಾಟ್ ಈಸ್ ದ ಫಸ್ಟ್ ಲೇಯರ್? ಲೇಮನ್ ಟರ್ಮ್ಗೆ ಹೆಂಗೆ ಕೇಳಿಸುತ್ತೆ ನನ್ನ ಕಿವಿಗೆ? ದಿಸ್ ಇಸ್ ದ ಭಜನ್. ಓಕೆ, ನೆಕ್ಸ್ಟ್ ಡೈಸೆಕ್ಟ್ ಮಾಡಬೇಕು. ಏನಾಗ್ತಿದೆ? ಬೀಟ್. ಎವ್ರಿಥಿಂಗ್ ಈಸ್ ಬೌಂಡ್ ಟು ಬೀಟ್. ವಾಟ್ ಎವರ್ ವಿ ಡು, ಅದಲ್ವಾ ನಾವು ಫಸ್ಟ್ ಕ್ಲಾಸಿಂದನೂ ಹೇಳ್ತಾ ಇರೋದು. ಫಸ್ಟ್ ಕ್ಲಾಸಿಂದ ವಿ ಆರ್ ಡಿಸ್ಕಸಿಂಗ್ ದ ಸೇಮ್ ಥಿಂಗ್. So whatever you do, everything is based on beat. So your beat decides what's your composition. Okay, so how the composition is going? Ta 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 ta. Okay, 1 and 2 and 3 4 and ಗೊತ್ತಾಯ್ತಾ? ಎಲ್ಲಿ ಬೀಟಲ್ಲಿ ನಾವು ಜಾಸ್ತಿ ತೊಗೊಳ್ತಾ ಇದೀವಿ, ಎಲ್ಲಿ ಕಡಿಮೆ ತೊಗೊಳ್ತಾ ಇದೀವಿ. ಸೊ ಇಫ್ ಯು ಥಿಂಕ್ ಇನ್ ದಿಸ್ ವೇ, ಸೊ ಯು ಕ್ಯಾನ್ n number of any composition, any song for that matter, you can do well. ಅಲ್ವಾ? ಅಷ್ಟೇ. ಸ ಸ ಸ ಸ ಸಾರಿ ಸ ನೀ ದ. ಸಾರಿ ಸ ಇಲ್ಲೇ ಬರ್ತಾ ಇದೆ. 4 ಬೀಟ್ ಮುಗೀತು. ನೀ ದ ನೀ ನೀ ರೀ. ನೀನು ಅಷ್ಟೇ, ನೀ 1 ಬೀಟು. ನೀ ರೀ ರೀ ಮ. ನೀ ರೀ 2 ಬೀಟ್ ಆಯಿತು. ರೀ ಮ 1 ಬೀಟಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಬೀಟ್ ಅದನ್ನ ಕಂಪ್ಲೀಟ್ ಮಾಡೋ ಸೈಕಲು. ರೀ ಮ ಗ ಮ ಕಂಪ್ಲೀಟ್ ಆಯ್ತು. ಅಲ್ಲಿಗೆ 4 ಬೀಟ್ಸು. ನೀ ರೀ ರೀ ಮ ಗ ಮ ಫಿನಿಶ್. ಸೊ ಇವ್ರ 4 ಬೀಟ್ ಸೈಕಲ್ಲು ಕಂಪ್ಲೀಟ್ ಆಯಿತು. ಸ್ವರಗಳು ಅಪ್ರೋಪ್ರಿಯೇಟಾಗಿ ಅಲ್ಲಿ ಕೂತ್ಕೊಂತು, ಫಿಟ್ ಆಯಿತು. ನೆಕ್ಸ್ಟು ರಿ ಗ ರಿ. ನೆಕ್ಸ್ಟ್ ಸೈಕಲಲ್ಲಿಂದ ರಿ ಗ ರಿ ಸಾ ನಿ ದ. ನೋಡು, ಮುಗಿತಾ? ರಿ ಗ ರಿ ಸಾ ನಿ ದ ನೀ ಗ ರಿ ಸಾ. ಮುಗಿಯಿತು ಅಲ್ಲಿಗೆ. ಸೊ this is the way you have to approach any song, any music. ಓಕೆ, ಗೊತ್ತಾಯ್ತಾ? ಸೊ ಇವಾಗ ಈಸಿನ ನುಡ್ಸೋಕ್ಕೆ ಪ್ಲೇ ಮಾಡ್ತೀಯಾ? ಇವಾಗ ನಿಂಗೆ ಬೇಕಿರೋ ಮೆಟೀರಿಯಲ್ ಏನು? ಯು ಡೋಂಟ್ ನೋ ದ ನೇಮ್ ಆಫ್ ಸ್ವರ, ಯು ನೋ ದ ಟ್ಯೂನ್, ಯು ನೋ ದ ಪರ್ಸನ್, ಬಟ್ ಯು ಡೋಂಟ್ ನೋ ದ ನೇಮ್ ಆಫ್ ದ ಪರ್ಸನ್ ಟು ಕಾಲ್ ಹಿಮ್. ಅಲ್ವಾ? ಆ ಪರ್ಸನ್ ಕರಿಬೇಕು ಅಂತ ಗೊತ್ತಿಲ್ಲ. ಹಾಯ್ ಹೇಳೋ ಅಂತಂದರೆ ಅಷ್ಟು ಜನ ಕ್ರೌಡಲ್ಲಿ ಹೆಂಗೆ ಗೊತ್ತಾಗುತ್ತೆ? ಸೊ ವಿ ಹ್ಯಾವ್ ಸೋ ಮಚ್ ಆಫ್ ಸ್ವರಾಸ್. So we don't know whom to call. So to call that swara, we should name it. What is that name? Sa ri ga ma pa da ni sa. We should call appropriate swaras. Okay, so you come here, you come here, you come here, you come here anta. Sa 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 ri. Okay, next na illige hogta ide anta takshana ri we have to call the ri. Sa 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 ri sa ni. Okay, bring the ni. Next ಈ ಲೈನಲ್ಲಿ. ಸೊ ಬ್ರಿಂಗ್ ಆಲ್ ದ ಸ್ವರಾಸ್ ಲೈಕ್ ಆಲ್ಫಾಬೆಟ್ಸ್. ಹೆಂಗೆ ನಾನು ಒಂದು ಈಗ ನಿನ್ನ ಹೆಸರು ಬರೀಬೇಕಂದ್ರೆ ಹೆಂಗೆ? ಸು ನಿಧಿ ಸು. ಐ ವಿಲ್ ಬ್ರಿಂಗ್ ಎಸ್ ಯು ಎನ್ ಐ ಡಿ ಹೆಚ್ ಐ. ಸೊ ವಿಲ್ ಬ್ರಿಂಗ್ ಇನ್ ದ ಗ್ರೂಪ್ ಆಫ್ ಸೋ ಮಚ್ ಆಲ್ಫಾಬೆಟ್ಸ್ ವಿ ಬ್ರಿಂಗ್ ವಾಟ್ ಎವರ್ ವಿ ಪಿಕ್. ಅಲ್ವಾ? ಸೇಮ್ ವೇ ಇಲ್ಲೂ ಅಷ್ಟೇ. ನನಗೆ ಏನು ಸೌಂಡ್ ಬೇಕೋ ಆ ಸೌಂಡ್ನ ಐ ಆಮ್ ಪಿಕ್ಕಿಂಗ್ ಇಟ್. ಸಾ ರಿ ಗ ಮ ಪ ಅಂತ. ದಿಸ್ ಈಸಿ ದ ಮ್ಯೂಸಿಕ್ ಇಸ್. ಓಕೆ, ಪ್ಲೇ ಮಾಡ್ತೀಯ ಇವಾಗ?
not to depend on notes. Okay, mm, none of my students, like after certain level, initially you have to, but now you learn few songs, you know how to travel with the composition. mm, Now you have to imagine that where is the next note is going. Na 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 na. You know the song the sanchara ಗೊತ್ತು, ಸ್ವರ ಸಂಚಾರ ಗೊತ್ತು, ಏನು ಅಂತ ರಾಗದ್ದು ಕಾಪಿ ಸರಿ ಗ ಮ ಪ ದ ni sa sa ni ದ ಪ ಮ ಗ re sa. ಸೊ ಹೈ ಹೋಗ್ತಾ ಇರ್ಬೇಕಾದ್ರೆ ಯಾವ ಗಾ ಯೂಸ್ ಮಾಡಬೇಕು, ಲೋ ಬರ್ತಾ ಇರ್ಬೇಕಾದ್ರೆ ಯಾವ ಗಾ ಯೂಸ್ ಮಾಡಬೇಕು, ಅಸೆಂಡಿಂಗ್ ಡಿಸೆಂಡಿಂಗ್ ಗೊತ್ತು. ಈಗ ಡಿಸೆಂಡಿಂಗ್ ಮೇಲಕ್ಕೆ ಹೋಗ್ತಾ ಇದೆ, ಎಸ್ ದಿಸ್ ಈಸ್ ದ ಗಾ. ಬಂತ ಗ ಗ ಗ ಗ ರಿ ಸ ರಿ ಗ ಮ ಗ ಮ. ಸೊ ನಿಂಗೆ ವಾ ಹೆಂಗೆ ಹೇಳ್ಬಿಟ್ರು ರಿಗಮಗಮ ಅಂತ ನಿಂಗೆ ಅನಿಸುತ್ತೆ, ನಂಗೆ ಗೊತ್ತಾಗ್ತಿಲ್ಲ ಅಲ್ಲ ಅಂತ, ರೈಟ್? mm, that's by practice, that's by experience. But mm, in the layman term, in your term, observe ಮಾಡು, just step on that. Oh yes, this is happening, correct, it's matching my sound in my mind ಅಂತ. ಸೊ ದಿಸ್ ಈಸ್ ದ ವೇ ಎನಿಬಡಿ ಕ್ಯಾನ್ ಡೂ ಮ್ಯೂಸಿಕ್ ಈ ಥರ ಆದರೆ, ಓಕೆನಾ? ಸೊ ವೇರ್ ಯು ನೀಡ್ ಟ್ರೈನಿಂಗ್ ಆನ್ ದಿಸ್ ಸೌಂಡ್. ಈ ಕೀ ಇದೆಲ್ಲ, ಈ ಕೀಗೆ ಇದೇ ಹೆಸರು. ಒಂದೆರಡು ಸಲ ನೋಡಿ ಅವ್ರ ಹತ್ರ ಶೇಕೆಂಡ್ ಮಾಡಿ ಪರಿಚಯ ಮಾಡಿಕೊಂಡು ಹಾಯ್ ಹಲೋ ಎಲ್ಲ ಹೇಳಿ, ದಿಸ್ ಈಸ್ ಯುವರ್ ನೇಮ್, ದಿಸ್ ಈಸ್ ಸೊ ಯು ಲುಕ್ ಲೈಕ್ ದಿಸ್ ಅಂತ ಹೆಂಗೆ ನಮ್ಮ ಮೈಂಡ್ ರಿಜಿಸ್ಟರ್ ಆಗುತ್ತೆ. ಸೊ ಸೇಮ್ ವೇ, ಸೊ ದಿಸ್ ಗಾ ಸೌಂಡ್ಸ್ ಲೈಕ್ ದಿಸ್, ಸೊ ದಿಸ್ ಈಸ್ ನೇಮ್ ಫಾರ್ ದಿಸ್ ಗಾ, ದಿಸ್ ಈಸ್ ದ ನೇಮ್ ಫಾರ್ ಗಾ ಅಂತ ಗೊತ್ತಾಗಬೇಕು. ಸೊ ಈ ರೀಯಿಂದ ಈ ಗಾಗೆ ಇಷ್ಟು ಡಿಸ್ಟೆನ್ಸ್ ಅಂದರೆ ದ ಡಿಫ್ರೆನ್ಸ್ ಆಫ್ ಲೈಕ್ ಪಿಂಕ್ಗೂ ರೆಡ್ಗೂ ಡಿಫ್ರೆನ್ಸ್ ಇದೆ ಗೊತ್ತಲ್ಲ ನೋಡಿ ನಿನಗೆ. mm, ವೈಲೆಟ್ಗೂ ಪಿಂಕ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ವಾ, ಪರ್ಪಲ್ಗೂ ಪಿಂಕ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ವಾ. ಸೊ ಆಲ್ ಆರ್ ನಿಯರ್ ಬೈ. ನೀನು ನೋಡಿದ ತಕ್ಷಣ ಇಲ್ಲ ಇದು ಪರ್ಪಲ್ ಇದು ವೈಲೆಟ್ ಅಂತ ಹೇಳ್ತೇತಾನೆ, mm, ಇಲ್ಲ ಇದು ರೆಡ್ ಇದು ಪಿಂಕ್ ಅಂತ ಹೇಳ್ತೇತಾನೆ, mm, ನಿಯರೆಸ್ಟ್ ಕಲರ್. ಬಟ್ ಅಲ್ಲೇನೋ ಜಾಕೆಟ್ ಇದೆ ನಿಂದು, ಅದು ಯಾವ್ದು ರೆಡ್ ಕಲರು ಅಲ್ವಾ, ಅದ್ರ ಪಕ್ಕದಲ್ಲಿ ಏನಿದೆ, ಅದ್ರ ಪಕ್ಕದಲ್ಲಿ ಏನಿದೆ ಗ್ರೇ ಇದೆ, ಅದ್ರ ಪಕ್ಕದಲ್ಲಿ ಬ್ಲ್ಯಾಕ್ ಇದೆ, ಬ್ಲ್ಯಾಕ್ಗೂ ಗ್ರೇನು ಗೊತ್ತಾಗುತ್ತಲ್ಲ ಡಿಫ್ರೆನ್ಸ್ ನಿನಗೆ. mm, ಸೊ ನಿಯರ್ ಬೈ ನಿಯರೆಸ್ಟ್, ಬಟ್ ಯು ನೋ ದ ಡಿಫ್ರೆನ್ಸ್. ಸೊ ಸೇಮ್ ವೇ ಹಿಯರ್ ಆಲ್ಸೋ. ಓಕೆ, ಇದರಿಂದ ಇಷ್ಟು ದೂರ ಹೋದರೆ ನೆಕ್ಸ್ಟ್ ಸ್ಟೆಪ್ ಹೋದರೆ ಎಷ್ಟು ಇನ್ಕ್ರೀಸ್ ಆಗುತ್ತೆ ಫ್ರೀಕ್ವೆನ್ಸಿ ಅದು ಸೌಂಡು, ಹತ್ತಿರ ಇದ್ರೆ ಎಷ್ಟು ಸೌಂಡ್ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗುತ್ತೆ. ಇದು ಒಂದು ದಿನಕ್ಕೆ ನಿಂಗೆ ಒಂಚೂರು ಅನಿಸುತ್ತೆ ಓ ಗೊತ್ತಾಯಿತು ಅಂತ, ಬಟ್ ದ ಪ್ರಾಕ್ಟೀಸ್ ಈಸ್ ಇಯರ್ ಟ್ರೈನಿಂಗ್ ಆ್ಯಂಡ್ ಮಸಲ್ ಟ್ರೈನಿಂಗ್. ದೇರ್ ಯು ನೀಡ್ ಟ್ರೈನಿಂಗ್ ಆ್ಯಂಡ್ ಅಸಿಸ್ಟೆನ್ಸ್ ಆಫ್ ಅದರ್ಸ್. ಓಕೆ, ಇಲ್ಲಿ ನಿಮ್ಮ ಕೋಚಿಂಗ್ ಅವಶ್ಯಕತೆ ಇರುತ್ತೆ, ನೀನು ಏನು ಮಾಡ್ತಿದ್ಯಾ ಕರೆಕ್ಟಾಗಿ ಏನು ಅಂತ. ಸೊ ದಿಸ್ ಈಸ್ ಹೌ ಯು ಶುಡ್ ಸ್ಟಾರ್ಟ್ ಲರ್ನಿಂಗ್. ಗೊತ್ತಾಯ್ತಾ? ಈಗ ಈ ಸ್ವರಗಳು ಕೊಡ್ತೀನಿ ಈ ಹಾಡಿಗೆ, ನೆಕ್ಸ್ಟ್ ವೀಕ್ಗೆ ನೀನೇ ಯಾವ್ದಾದ್ರು ಒಂದು ಹಾಡಿಂದು ನೀನೇ ಟ್ರೈ ಮಾಡಿಕೊಂಡು ಇಷ್ಟು ಟ್ರೈ ಮಾಡಿದ್ದೀನಿ ಅಂತ ಹೇಳಬೇಕು, ಅದಕ್ಕೆ ನಾನು ಸ್ವರ ಕರೆಕ್ಷನ್ ಮಾಡ್ತೀನಿ. ಓಕೆನಾ? ನಾವು ಯು ಗಾಟ್ ಟು ನೋ ಅಲ್ವಾ ಹೌ ಟು ಅಪ್ರೋಚ್ ಎನ್ ಸಾಂಗ್ ಟು ಪ್ಲೇ ಇನ್ ಕೀಬೋರ್ಡ್ ಅಂತ ಅಲ್ವಾ? ಫೈನ್. ಶಲ್ ವಿ ಸ್ಟಾರ್ಟ್ ವಿತ್ ದಿಸ್ ಸ್ವರಾಸ್ ಸೆಕೆಂಡ್ ಹಾಫ್. ಓಕೆ, ರೇ ಮ ಪ ದ ಪ ಹಂಗೆ ತಗೋ. ಓಕೆ, ರೇ ಮ ಪ ದ ಪ ಮ ಗ ರಿ ಸ. ಮ ಗ ರಿ ಸ ಏನಕ್ಕೆ ಅಂದರೆ ರಾಗ ರೂಲ್. ಮ ಗ ರಿ ಡಿಸೆಂಡಿಂಗ್ ಬರ್ಬೇಕಾದ್ರೆ ಚಿಕ್ಕ ಗ, ಮ ಗ ರಿ ಸ. ಕಮ್ ಆನ್ ಅಗೇನ್. ಸ